ಈ ಒಂದು ಕರ್ನಾಟಕದಲ್ಲಿ ಕೇವಲ 3-4 ಜಿಲ್ಲೆಗಳು ಅವರೇನು ನಮ್ಮ ವಿರುದ್ಧವಾಗಿ ಖಂಡಿತ ಇಲ್ಲ, ಆದರೆ ಹಣವನ್ನು ಸಂಗ್ರಹ ಮಾಡಿಕೊಂಡ್ರೂ ಸಹ ಸ್ವಲ್ಪ ಅವ್ರ ಹತ್ರನೇ ಅವ್ರು ಇಟ್ಕೊಂಡಿದ್ದಾರೆ, ಇನ್ನೂ ಕೊಡ್ತಾ ಇಲ್ಲ. ಅದು ಚಿತ್ರದುರ್ಗ ಇರಬಹುದು, ಅಥವಾ ನಮ್ಮ ಧಾರವಾಡ ಇರಬಹುದು, ಗದಗ ಇರಬಹುದು, ಅಥವಾ ಬೆಳಗಾವಿ ಇರಬಹುದು, ಅಥವಾ ಚಿಕ್ಕೋಡಿ ಇರಬಹುದು. ಆ ಮಿತ್ರರು ಸಹ ಇಂದಿಲ್ಲ ನಾಳೆ ಬೆಂಗಳೂರಿಗೆ, ಅಂದರೆ 29ನೇ ತಾರೀಕಿಗೆ ಬೆಂಗಳೂರಿಗೆ ಬಂದು ಆ ಒಂದು ಏನು ಸಭೆಯಲ್ಲಿಯೇ ನಾವು ಸಂಪೂರ್ಣವಾಗಿ ನಮ್ಮ ಆ ಒಂದು ಏನು ಆ ಕೋರ್ಟ್ಗೆ ಸಲ್ಲಬೇಕಾದಂತಹ ಹಣವನ್ನು ಕೊಡ್ತೀವಿ ಅನ್ನತಕ್ಕಂಥ ಮಾತನ್ನು ಅಲ್ಲಿ ಹೇಳಿದ್ದಾರೆ. ಆದ್ದರಿಂದ ನಾವು ಯಾರೂ ಸಹ ಇಲ್ಲಿ ಆತಂಕ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಖಂಡಿತವಾಗಿಯೂ ಈ ಸರ್ಕಾರ ನಮಗೆ ನ್ಯಾಯವನ್ನು ಕೊಟ್ಟೇ ಕೊಡುತ್ತದೆ. ಯಾವುದೇ ಕಾರಣಕ್ಕೂ ನಮಗೆ ಅನ್ಯಾಯ ಮಾಡಲ್ಲ ಅಂತಕ್ಕಂತಹ ಈ ಒಂದು ಮಾತನ್ನು ಬರೀ ನಾವಲ್ಲ, ಮಾನ್ಯ ನಮ್ಮ ನಿವೃತ್ತ ಏನು ಲೋಕಾಯುಕ್ತರಾಗಿರ್ತಕ್ಕಂತಹ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಂತೋಷ್ ಹೆಗ್ಡೆ ಅವರಿಗೆ ಹೇಳ್ತಿದ್ದಾರೆ. ಖಂಡಿತ ನಿಮಗೆ ಗೊತ್ತಿಲ್ಲ, ಅದೇ ಆಗುತ್ತೆ, ಸ್ವಲ್ಪ ಕಾಯಿರಿ, ಒಂದು ಸ್ವಲ್ಪ ತಾಳ್ಮೆ ನಿಮಗಿರಲಿ. ತಾಳ್ಮೆ ಏನಾದರೂ ಕೆಟ್ಟರೆ ಖಂಡಿತ ಕೆಲಸ ಇಲ್ಲಿ ಕೆಟ್ಟೋಗುತ್ತೆ. ಅದಕ್ಕೋಸ್ಕರ ಇದು 1 ದಿನ 2 ದಿನ ಮಾಡ್ತಕ್ಕಂಥದ್ದಲ್ಲ. ನಾನು ಹೇಳಿದೆ ನಿಮ್ಗೆ ಮೊದಲೇ, ಐವನ್ ಡಿಸೋಜರ್ ಅವರು ಹೇಳಿದ್ದು ಇದನ್ನೇ, ಫೆಬ್ರವರಿ ತಿಂಗಳಲ್ಲಿ ಅಲೋಕೇಶನ್ ಮಾಡಿಸ್ತೀನಿ, ಮಾರ್ಚ್ನಲ್ಲಿ ಬಡ್ಜೆಟ್ನಲ್ಲಿ ಅನೌನ್ಸ್ಮೆಂಟ್ ಆಗುತ್ತೆ. ಯಾಕಂದರೆ ಈಗ ಬಡ್ಜೆಟ್ನಲ್ಲಿ ಇಲ್ಲ. ಶ್ರೀಮತಿ ಶಾಲಿನಿ ರಜನೀಶ್ ಮೇಡಮ್ ಅವರು ಹೇಳಿದ್ದಾರೆ, ಈಗ ಯಾವುದೇ ಬಡ್ಜೆಟ್ ಇಲ್ಲ, ಈಗಿಲ್ಲ, ತೆಗೆದಿಡೋಕ್ಕಾಗಲ್ಲ, ಆ ಫಂಡ್ ತೆಗೆದಿಡೋಕ್ಕಾಗ್ತಾ ಇಲ್ಲ. ಅದನ್ನು ರೇಜು ಸರ್ ಅವರು ಅದನ್ನೇ ಹೇಳಿದರು. ಅದಕ್ಕೋಸ್ಕರ ಈ ಫೆಬ್ರವರಿ ತಿಂಗಳಲ್ಲಿ ಅಲೋಕೇಶನ್ ಮಾಡಿಸ್ತೀವಿ, ಮಾರ್ಚ್ನಲ್ಲಿ ಗೆಜೆಟ್ನಲ್ಲಿ ಮತ್ತು ಏನು ವಿಧಾನಸಭೆಯಲ್ಲಿ ಅದು ಅಂಗೀಕೃತ ಆಗುತ್ತೆ ಅಥವಾ ಅದು ಅನೌನ್ಸ್ಮೆಂಟ್ ಆಗುತ್ತೆ. ಏಪ್ರಿಲ್ ಮತ್ತು ಮೇ ವರ್ಷದೊತ್ತಿಗೆ ನೀವು ನಿಮ್ಮ ಈ ಒಂದು ಆರ್ಥಿಕ ನಷ್ಟವನ್ನು ತುಂಬಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ ಅನ್ನತಕ್ಕಂಥ ಮಾತನ್ನು ಘಂಟಾಘೋಷವಾಗಿ ಸನ್ಮಾನ್ಯ ಶ್ರೀ ಏನು ಐವನ್ ಡಿಸೋಜ್ ಸರ್ ಅವರು ಹೇಳಿದ್ದಾರೆ. ಅದಕ್ಕೋಸ್ಕರ ತಾವು ಯಾರೂ ಸಹ ಭಯ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ನಾವೆಲ್ಲರೂ ಸಹ ಕಾಯೋಣ, ನಮ್ಮ ಆರ್ಥಿಕ ನಷ್ಟವನ್ನು ನಾವು ತುಂಬಿಕೊಳ್ಳೋಣ, ಇದರಲ್ಲಿ ಎರಡನೇ ಮಾತೇ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಯಾರ ಮೇಲೆ ಯಾರೂ ಸಹ ಆತಂಕ ಪಡಬೇಕಾದಂಥ ಅವಶ್ಯಕತೆ ಇಲ್ಲ, ಯಾರ ಮೇಲೆ ಯಾರೂ ಸಹ ಭಯ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ನಾವು ನಮ್ಮ ಏನು ನಮಗೇನು ಕೊಡ್ತಕ್ಕಂಥದ್ದು ಸರ್ಕಾರ ಈಗೇನು ನಮಗೇನು ಬಿಟ್ಟಿಯೇನು ಕೊಡ್ತಾ ಇಲ್ಲ, ಅದು ನಮ್ಮ ಹಕ್ಕದು, ನಾವು ಕೇಳ್ತಾ ಇದ್ದೀವಿ ಅಷ್ಟೇ. ಆ ಹಕ್ಕನ್ನು ಖಂಡಿತವಾಗಿ ಅದು ಕೊಡುತ್ತೆ. ಇಲ್ಲ ಅಂತಂದ್ರೆ ನಮ್ಗೆ ಎಂದು ಹೇಳ್ಬಿಡೋದು, ಇಲ್ಲ ಕೊಡಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಡೋದು, ಬಹಿರಂಗವಾಗಿ